messed up. But this pool is so nice. ನೋಡಿ. ಸೊ ಈ ಥರ ಒಂದು luxurious beautiful property li irta irodu. It's my first time. There's a bathtub, babies. There's a bathtub. Hello guys, good in the evening and welcome to my new vlog from Goa. ನಾನು ಬಂದು ಯಾವ ಒಂದು ಸ್ಟೇನಲ್ಲಿ ಸ್ಟೇ ಆಗಿದ್ದೀನಿ ಅಂತಾನೆ ನಾನು ನಿಮಗೆ ಹೇಳಲಿಲ್ಲ. ನಾವು ಬಂದು ಸ್ಟೇ ಆಗಿರೋದು JW ಮ್ಯಾರಿಯಟ್ನಲ್ಲಿ. ಓ ಮೈ ಗಾಡ್, ನಾನು ಫಾರ್ ದ ಫಸ್ಟ್ ಟೈಮ್ JW ಮ್ಯಾರಿಯಟ್ನಲ್ಲಿ ಸ್ಟೇ ಮಾಡ್ತಾ ಇರೋದು. ಐ ಆಮ್ ಸೋ ಎಕ್ಸೈಟೆಡ್. ಐ ವಾಸ್ ಆಲ್ರೆಡಿ ಸೋ ಎಕ್ಸೈಟೆಡ್ ಆಯ್ತಾ. ನಂಗೆ ಯಾವಾಗ JW ಮ್ಯಾರಿಯಟಲ್ಲಿ ಇರ್ತೀವಿ ಅಂತ ಗೊತ್ತಾಯ್ತು, ಅವಾಗಲಿಂದ ಐ ವಾಸ್ ಸೋ ಎಕ್ಸೈಟೆಡ್. ಸೊ ಇವಾಗ ನಾನು ನಿಮಗೆ ರೂಮ್ ಟೂರ್ ಕೊಡ್ತೀನಿ. ನಾನಂತೂ ಬಂದ ತಕ್ಷಣ ದಿಸ್ ಇಸ್ ಸೋ ಗುಡ್ ಅಂತ ನಾನು ಎಲ್ಲ ಕಡೆ ಹಂಗೆ ತಿರುಗ್ತಾ ಇದ್ದೆ. ಬಟ್ ಇವಾಗ ನಿಮ್ಗೂ I'll give you a room tour. It is very nice, like sakkat luxury property aita. I can't. But let's go. Entry inda barana. Also ನಾನು ಇವತ್ತು ಫುಲ್ ಪ್ರೊಫೆಶ್ ಆಗಿ ಇದೊಂದು ಡ್ರೆಸ್ಸು ನನ್ನ ತೋರಿಸೋದನ್ನೆಲ್ಲ ಪ್ಯಾಕ್ ಮಾಡುವಾಗ ವೆರೋ ಮೋಡದಿಂದ ತೊಗೊಂಡಿದ್ದು. ಫುಲ್ ಪ್ರೊಫೆಷ್ನಲ್ ಡ್ರೆಸ್ಸಲ್ಲಿ ರೆಡಿ ಆಗಿದ್ದೀನಿ. ದಿಸ್ ಇಸ್ ಹೌ ಐ ಲುಕ್. ಲೆಟ್ಸ್ ಗೋ. ರೂಮ್ ಟೂರ್ಗಿಂತ ಮುಂಚೆ ನಾವು ಹೆಂಗೆ ಹೋಟೆಲ್ ರೀಚ್ ಆದ್ವಿ ಅಂತ ನೀವು ನೋಡ್ಬೇಕಲ್ವಾ. ಯಾಕಂದರೆ ಲಾಸ್ಟ್ ವ್ಲಾಗ್ನಲ್ಲಿ ನಾನು ಹೋಟೆಲ್ ಎಂಟ್ರೆನ್ಸ್ ಕೂಡ ತೋರಿಸಿರ್ಲಿಲ್ಲ. ಸೊ ನಾವು ಎಂಟರ್ ಆಗ್ತಾ ಇದ್ದಂಗೆ ಇಲ್ಲಿ ಏನು ನೇಮ್ ಬೋರ್ಡ್ ಏನೂ ಇರಲಿಲ್ಲ. ಏನಿದು ನೇಮ್ ಬೋರ್ಡ್ ಇಲ್ವಲ್ಲ ಅಂತ ನಾವು ಅಂದ್ಕೊಂಡ್ವಿ. ನೋಡಿದ್ರೆ ನಾವು ಅಪ್ಪರ್ ಫ್ಲೋರಿಂದ ಬಂದಿದ್ದೀವಿ ಆ್ಯಂಡ್ ನೇಮ್ ಬೋರ್ಡ್ ಒಳಗಡೆ ಇತ್ತು. ಸೊ ಒಳಗಡೆ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಪ್ರಾಪರ್ಟಿ ಎಲ್ಲ ಪೂರ್ತಿ ವುಡನ್ನಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾವು ಹೋಗಿ ತುಂಬ ಲೇಟ್ ಆಗಿತ್ತು. ಫಸ್ಟು ಊಟ ಮಾಡ್ಕೊಂಡ್ಬಿಡಿ ಅಂತಂದರು. ಊಟದಲ್ಲಿ ಜೀರಾ ಪಲಾವು ಮತ್ತು ಪಾಸ್ತಾ ಮತ್ತು ಸೌತೆಕಾಯಿ ಅಷ್ಟೇ ತೊಗೊಂಡೆ. ತುಂಬಾ ಪ್ರಿಟಿ ಆಗಿರೋ ಕಿಚನ್ ಇತ್ತು. ಲಿಫ್ಟ್ ಏರಿಯಾ ನೋಡಿ ಗೈಸ್, ಏನ್ ಪ್ರಿಟಿ ಆಗಿದೆ. ಮೈ ಗಾಡ್. ಬಾಯ್. ಓಕೆ ಮೇಡಮ್, ನನಗೆ ಜಾಸ್ತಿ ತಿನ್ನೋಕ್ಕಾಗಿಲ್ಲ, ಸ್ವಲ್ಪ ತಿಂದೆ. ಇವಾಗ ರೂಮ್ ಚೆಕ್ ಇನ್ ಆಗುತ್ತೆ. ಫೈನಲಿ ಐ ಗಾಟ್ ಮೈ ID ಕಾರ್ಡ್. ಹೆಂಗೆ ಕಾಣ್ತೀನಿ ನೋಡಿ ಇದರಲ್ಲಿ. ಇವಾಗ ಐ ಆಮ್ ಗೋಯಿಂಗ್ ಟು ಚೆಕ್ ಇನ್ ಟು ಮೈ ರೂಮ್. ಐ ಆಮ್ ವೇಟಿಂಗ್ ಟು ಮೀಟ್ ಮೈ ಬೆಸ್ಟೀಸ್. ಲೆಟ್ಸ್ ಗೋ. ಸೊ ಇದೆ ಲಾಬಿ ಏರಿಯಾ ಫಾರ್ ದ 3rd floor ಆ್ಯಂಡ್ ನಮ್ಮ ರೂಮ್ ಅದು 310. ಲೆಟ್ಸ್ ಗೋ. ಐ ಆಮ್ ಸೋ ಎಕ್ಸೈಟೆಡ್. ಸೊ ಇದು ಎಂಟ್ರೆನ್ಸ್ ಆಗಿದ ತಕ್ಷಣ ಇಲ್ಲೊಂದು ಮಿರರ್ ಇದೆ. ವೆರಿ ಕ್ಯೂಟ್ ಮಿರರ್. ಆ್ಯಂಡ್ ಇಲ್ಲಿಂದ ಬಂದರೆ ಇಲ್ಲಿ ವಾಶ್ರೂಮ್ ಇದೆ. ಆ್ಯಂಡ್ ಇಲ್ಲಿ ಸಿಂಕ್ ಇದೆ. ಆ್ಯಂಡ್ ಇಲ್ಲಿ ಟಿಶ್ಯೂ ಬಾಕ್ಸ್ ಇದೆ, ಸೋಪ್ ಇದೆ. ಇದು ನಾನು ತಂದಂಥ ಫೇಸ್ ವಾಶು. ಆ್ಯಂಡ್ ಇದು ಐ ಥಿಂಕ್ ಬಾಡಿ ಲೋಷನ್ ಅಂತೆ. ಏನಿದೆ ಅಂತ ನಾನು ಇನ್ನೂ ಸ್ಮೆಲ್ ಮಾಡಿಲ್ಲ. ನೀರಿದೆ, ಗ್ಲಾಸಸ್ ಇದೆ. ಆ್ಯಂಡ್ ಇಲ್ಲಿ ನೋಡಿ ಏನು JW ಮ್ಯಾರಿಯಟ್ ಅಂತ ಒಂದು ಬಾಕ್ಸ್ ಇದೆ. ಓಪನ್ ಮಾಡಿ ನೋಡಿದ್ರೆ ಫುಲ್ ಟಾಯ್ಲೆಟ್ರೀಸ್, ಮೌತ್ ವಾಶಿಂದ ಹಿಡಿದು ಫೇಸ್ ಟವಲ್, ಆಮೇಲೆ ಡೆಂಟಲ್ ಕಿಟ್, ವ್ಯಾನಿಟಿ ಕಿಟ್, ಶವರ್ ಕ್ಯಾಪ್ ಎಲ್ಲಾನು ಇದೆ. ಐ ಆಮ್ ಅಮೇಸ್ಡ್. ಆ್ಯಂಡ್ ವಾಶ್ರೂಮ್ ಇದೇನು ಎಕ್ಸ್ಪ್ಲನೇಷನ್ ಕೊಡ್ಲಿ. ಬಟ್ ಇಲ್ಲಿ ನೋಡಿ, ದೇರ್ ಇಸ್ ಅ ಬಾತ್ ಬೇಬೀಸ್. ಅಯ್ಯೋ ಸಾರಿ, ದೇರ್ ಇಸ್ ಅ ಬಾತ್ ಬೇಬೀಸ್. ದೇರ್ ಇಸ್ ಅ ಬಾತ್. ಸೋ ಎಕ್ಸೈಟೆಡ್. ಆ್ಯಂಡ್ ಇಲ್ಲಿ ಇದೇನು ಶವರ್ ಜೆಲ್ ಇದೆ, ಕಂಡೀಷ್ನರ್ ಇದೆ, ಶಾಂಪೂ ಇದೆ, ಬಾತ್ ಸಾಲ್ಟ್ ಬೇರೆ ಇಟ್ಟಿದ್ದಾರಲ್ಲಪ್ಪ. ಓ ಮೈ ಗಾಡ್, ಸೋ ಫ್ಯಾನ್ಸಿ. ಆ್ಯಂಡ್ ಯಾ, ಇದು ಬಾತ್ ಟಬ್. ಆ್ಯಂಡ್ ಇಲ್ಲಿ ಕುತ್ಕೊಂಡು ಸ್ನಾನ ಮಾಡಿದ್ರೆ ಇಲ್ಲೊಂದು ಕಲ್ಲು ಇಟ್ಟಿದ್ದಾರೆ. ಆ್ಯಂಡ್ ಶವರ್ ಜೆಟ್ ಎಲ್ಲ ಇಟ್ಟಿದ್ದಾರೆ. ನೆಕ್ಸ್ಟು ಮೇನ್ ಏರಿಯಾಗೆ ಹೋಗೋಣ. ನಮ್ಮ ಸ್ಲಿಪ್ಪರ್ಸ್ ಎಲ್ಲ ಇಗ್ನೋರ್ ಮಾಡಿ. ಇಲ್ಲಿ ನೋಡಿ ಒಂದು ಫ್ಲವರ್ ಬ್ಲಾಸ್ ಇಟ್ಟಿದ್ದಾರೆ, ಪ್ಲಾಸ್ಟಿಕ್ಕು, ಒಂದು ಕೋರಲ್ ಇಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ ಡ್ರಾಯರ್ಸ್ ವಿಚ್ ಇಸ್ ವೆರಿ ಎಂಟಿ. ಆ್ಯಂಡ್ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ನಾವು ನಮ್ಮ ಸೂಟ್ ಕೇಸ್ ಎಲ್ಲ ಇಟ್ಟಿದ್ದೀವಿ. ಪ್ಲೀಸ್ ಇಗ್ನೋರ್. ನನ್ನ ಫ್ರೆಂಡ್ ಆಲ್ರೆಡಿ ಬಂದು ಚೆಕ್ ಇನ್ ಆಗಿದ್ದಾರೆ. ಸೊ ಈ ರೂಮ್ ಸ್ವಲ್ಪ ಮೆಸ್ಸಿ ಆಗಿರುತ್ತೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ದಿಸ್ ಇಸ್ ದ ಐರನಿಂಗ್ ಏರಿಯಾ. ಇಲ್ಲಿ ನೋಡಿ, ದೇರ್ ಇಸ್ ಅ ಲಾಂಡ್ರಿ ಬ್ಯಾಗ್, ಸೂಯಿಂಗ್ ಕಿಟ್ ಇದೆ. ದೆನ್ ಫಾರ್ ವಾಟ್, ಕವರ್ ಫಾರ್ ವಾಟ್, ಐ ಡೋಂಟ್ ನೋ. ದೆನ್ ಅಷ್ಟೇ ಎಂಟಿ ಡ್ರಾಯರ್ಸ್ ಇದೆಲ್ಲ. ಲುಕ್ ಇಟ್ ದಿಸ್, ಇದೇ ಎಷ್ಟು ಫ್ಯಾನ್ಸಿ ಆಗಿದೆ ಅಂತ. ಆ್ಯಂಡ್ ದೆನ್ ಇಲ್ಲಿ ಬಂದು ಒಂದು ವಾರ್ಡ್ರೋಬ್ ಸೆಟಪ್. ನನ್ನ ಸ್ಲಿಪ್ಪರ್ ಇದೆ ಇಲ್ಲಿ, ಅದು ನಾನು ಹಾಕೋಬೇಕು. ಆ್ಯಂಡ್ ಇಲ್ಲೇನೋ ಇದೆ, ಶೂ ಮೆಡ್, ಶೂ ಶೈನ್ ಎಲ್ಲ ಇದೆ. ಆ್ಯಂಡ್ ಬಾತ್ ರೋಬ್ ಇದೆ ಮತ್ತು ಹ್ಯಾಂಗರ್ಸ್. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಇಲ್ಲೊಂದು ಟೇಬಲ್ ಇದೆ. ಇಲ್ಲಿ ನಮ್ಮದೆಲ್ಲ ಕಾಸ್ಮೆಟಿಕ್ಸ್ ಇಲ್ಲಿ ಬಿದ್ದು ಒದ್ದಾಡ್ತಾ ಇದೆ, ಸೊ ಇಗ್ನೋರ್ ಮಾಡಿ. ಬಟ್ ಕಾಫಿ ಇದರಲ್ಲಿ ನೋಡಿ, ಸ್ಲೀಪಿ ಆಲ್ ಕಾಫಿ ಇದೆ, ಡಿಕ್ಯಾಫ್ದು ಸ್ಲೀಪಿ ಆಲ್ದು ಡಿಕ್ಯಾಫ್ ಇದೆ. ಆ್ಯಂಡ್ ಮಿಲ್ಕ್ ಇದೆ. ದಿಸ್ ಇಸ್ ಐ ಥಿಂಕ್ ಕಾಫಿ. ದಿಸ್ ಇಸ್ ಸ್ವೀಟ್ನರ್ಸ್, ಸಕ್ಕರೆ, ಬೆಲ್ಲ ಅದೆಲ್ಲ. ಆ್ಯಂಡ್ ಇಲ್ಲೊಂದು ಸೋಫಾ ಸೆಟಪ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಡೆಸರ್ಟ್ ನನಗೆ ನನ್ನ ಫ್ರೆಂಡ್ ನೆನ್ನೆ ಚೆಕ್ ಇನ್ ಆಗಿದ್ದಂತ ಅವ್ರಿಗೆ ನೆನ್ನೆ ಡೆಸರ್ಟ್ ಕೊಟ್ಟಿದ್ರು, ಇವತ್ತು ನನಗೆ ಕೊಟ್ಟಿದ್ದಾರೆ. ವಿಚ್ ಸೇಸ್ ವೆಲ್ಕಮ್ ಅಂತ. ಆ್ಯಂಡ್ ಅಲ್ಲೊಂದು ಚೇರ್ ಕೊಟ್ಟಿದ್ದಾರೆ, ಅಲ್ಲಿ ಬಟ್ಟೆ ಇದೆ, ಇಗ್ನೋರ್ ಮಾಡಿ. ಆ್ಯಂಡ್ ಇದೊಂದು ಹಾಸಿಗೆ.
ವಾವ್. ಆಮೇಲೆ ಟೆಲಿಫೋನು ಅದೆಲ್ಲ, ಚಾರ್ಜಿಂಗ್ ಪಾಯಿಂಟ್ ಅದೆಲ್ಲ ಕೊಟ್ಟಿದ್ದಾರೆ. ದಿಸ್ ಇಸ್ ನಾಟ್ ಈವನ್ ದ ಬೆಸ್ಟ್ ಪಾರ್ಟ್ ಇದ್ರ ಹಿಂದೆ ಇದೆ. ನೀವು ಅದನ್ನು ನೋಡಿದ್ರೆ ಕಳ್ದೋಗ್ತೀರ. ಲೆಟ್ಸ್ ಗೋ ಟು ದ ಬೆಸ್ಟ್ ಪಾರ್ಟ್. ಲುಕ್ ಅಟ್ ದಟ್. ನಾನಂತೂ ಫುಲ್ ಆಸ್ಟ್ರಕ್ ಆಗ್ಬಿಟ್ಟೆ ನೋಡಿದಾಗ. ಇದೆಲ್ಲ ನಂದೇ ಬಟ್ಟೆ, ನಾನು ನಿನ್ನೆ ಹೇಳಿದೆ ನಿಮಗೆ ದಟ್ ಸ್ವಲ್ಪ ಒಣಗಬೇಕು ಅಂತ. ಅದನ್ನ ಒಣಗಿರಲಿಲ್ಲ, ಇಲ್ಲಿ ತೊಗೊಂಡು ಬಂದು ಒಣಗಿಸ್ತಾ ಇದ್ದೀನಿ. ಸೀಟಿಂಗ್ ಏರಿಯಾ ಇದೆ, ಅಲ್ಲಿ ಟವಲ್ಸ್ ಇದೆ. ಆ್ಯಂಡ್ ಹಿಯರ್ ಇಸ್ ದ ಸ್ವಿಮ್ಮಿಂಗ್ ಪೂಲು. ಇವಾಗಲೇ ಬಿದ್ದುಬಿಡೋಣ ಅನಿಸ್ತಾ ಇದೆ ನನಗೆ. ಸೊ ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಇದು ನೆಕ್ಸ್ಟ್ 3 ರೂಮ್ಸ್ಗೆ ಶೇರ್ ಆಗಿದೆ ಈ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲು. ಆ್ಯಂಡ್ ಅದು ಸ್ಕೈ ವಾಕರ್, ನಡ್ಕೊಂಡು ಹೋಗಿ ಅಲ್ಲಿ ಬ್ರಿಡ್ಜ್ ಥರ ಇದೆ, ಅಲ್ಲೆಲ್ಲ ನಡೆದಾಡ್ಬೋದು. ಅಲ್ಲೆಲ್ಲ ಮತ್ತೆ ರೂಮ್ಸ್ ಇದೆ. ಸೋ ಪ್ರಿಟಿ, ಸಚ್ಚ ಪ್ರಿಟಿ. ಆ್ಯಂಡ್ ಇಲ್ಲಿ ನಾವು ಸ್ವಿಮ್ ಮಾಡಬೇಕಾದ್ರೆ ಅಲ್ಲಿ ಓಷನ್ ವ್ಯೂ, ಲಿಟ್ರಲಿ ಬೀಚ್ ವ್ಯೂ. ವಾಟ್ ಅ ವ್ಯೂ. ಸೊ ಈ ಥರ ಒಂದು ಲಕ್ಸುರಿಯಸ್ ಬ್ಯೂಟಿಫುಲ್ ಪ್ರಾಪರ್ಟಿಲಿ ಇರ್ತಾ ಇರೋದು ಇಟ್ಸ್ ಮೈ ಫಸ್ಟ್ ಟೈಮ್. ಐ ಆಮ್ ಸೋ ಎಕ್ಸೈಟೆಡ್. ಆ್ಯಂಡ್ ಆ ಎಕ್ಸೈಟ್ಮೆಂಟ್ ನಿಮಗೆ ಕಾಣ್ತಾ ಇರುತ್ತೆ. ಐ ಆಮ್ ವೆರಿ ಸಾರಿ ಇಫ್ ಯು ಥಿಂಕ್ ದಟ್ ಐ ಆಮ್ ಓವರ್ ರಿಯಾಕ್ಟಿಂಗ್ ಅಂತ. ಬಿಕಾಸ್ ನಾನು ಬಂದಾಗಲಿಂದ ಹಿಂಗೆ ಕುಂದಾಡ್ತಾ ಇದ್ದೀನಿ ಎಲ್ಲ ಕಡೆ. ಐ ಕಾಂಟ್ ವೇಟ್ ಟು ಜಂಪ್ ಇನ್ ಟು ದಿಸ್ ಪೂಲ್. ಮೇ ಬಿ ಟುಮಾರೋ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಐ ವಿಲ್ ಜಂಪ್ ಇನ್. ಬಟ್ ಇವಾಗ ಐ ಹ್ಯಾವ್ ಟು ಗೋ. ಏನಂದರೆ ನಮ್ಮದು ಆಫೀಸ್ ಕಡೆಯಿಂದ ಏನೇನು ಇವೆಂಟ್ ಇರುತ್ತಲ್ಲ ಅದೆಲ್ಲ ಇವೆಂಟ್ಸ್ ಇರುತ್ತೆ. ಇವಾಗ ಹೋಗಿ ನಾನು ಅಟೆಂಡ್ ಮಾಡಬೇಕು. ಬಟ್ ಬಿಫೋರ್ ದಟ್ ವಿ ಗಾಟ್ ಟು ಟ್ರೈ ದಿಸ್ ಡೆಸರ್ಟ್. ನಮಗೆ ಅಂತ ಅಷ್ಟು ಪ್ರೀತಿಯಿಂದ ಮಾಡಿ ಕಳಿಸ್ತಾರೆ. ಸಖತ್ತಾಗಿದೆ. ಅದು ಫುಲ್ ಪೇಸ್ಟ್ರಿ ಥರ ಇದೆ, ಒಳಗಡೆ ಆರೆಂಜ್ ಜೆಲ್ಲಿ ಹಾಕಿದ್ದಾರೆ. ಟೇಸ್ಟ್ ಅಮೇಝಿಂಗ್. ನಾನು ಇವಾಗ ಹೋಗ್ಬಿಟ್ಟು ಬರ್ತೀನಿ. ನೈಟ್ ಡಿನ್ನರಲ್ಲಿ ಏನಿರುತ್ತೆ ಅದೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ. ಸೊ ಇವಾಗ ನಮ್ದೊಂದು ಸ್ಮಾಲ್ ಇವೆಂಟ್ ಇತ್ತು, ಲೈಕ್ ಅ ಪ್ರೊಫೆಷ್ನಲ್ ಇವೆಂಟ್. ಅದನ್ನ ಮುಗಿಸ್ಕೊಂಡು ಲೈವ್ ಬ್ಯಾಂಡ್ ಇರುತ್ತೆ ಇವಾಗ. ಅದಕ್ಕೆ ನಾವು ಸ್ವಲ್ಪ ಡಾನ್ಸ್ ಮಾಡೋಣ, ಮಸ್ತಿ ಮಾಡೋಣ ಅಂತ ಡ್ರೆಸ್ ಚೇಂಜ್ ಮಾಡಕ್ಕೆ ಬಂದ್ವಿ. ಸೊ ಖ್ಯಾತಿ ಈಸ್ ವೇರಿಂಗ್ ಅ ನೈಸ್ ಡ್ರೆಸ್. ನಾನು ನಿಮ್ಗೆ ತೋರಿಸಿದ ವೇರಿಂಗ್ ಅ ಸ್ಕರ್ಟ್. ದಿಸ್ ಇಸ್ ಮೈ ಫಸ್ಟ್ ಸ್ಕರ್ಟ್, ಯು ನೋ. ವೆರಿ ಫಸ್ಟ್ ಸ್ಕರ್ಟ್. By the way, we both are twinning. Yes, blue and constantly. Blue. Yes, let's go have some fun in the live band. Chalo. Let's see if we can sing and make others people life miserable. Okay guys, ಟೈಮ್ ಇವಾಗ ಆಲ್ಮೋಸ್ಟ್ 12:15. ಐ ನೋ ನನ್ನ ವಾಯ್ಸ್ ಚೇಂಜ್ ಆಗೋಗಿದೆ ಒಂದೇ ದಿನಕ್ಕೆ. ಇವತ್ತೇನು DJ ಇರಲಿಲ್ಲ ಆಯಿತಾ, ಬಟ್ ಲೈವ್ ಬ್ಯಾಂಡ್ ಇತ್ತು. ನಾವು ಆ ಲೈವ್ ಬ್ಯಾಂಡ್ ಮುಂದೆ ಡ್ಯಾನ್ಸ್ ಮಾಡಿ ಈ ರೇಂಜ್ಗಾಗಿದ್ದೀವಿ. ನಾನು ಊಟ ಮಾಡಿ ಬಂದು ಇವಾಗ ಐ ಜಸ್ಟ್ ಟುಕ್ ಅ ಶಾರ್. ಅದು ಬಾತ್ ಟಬ್ಬಲ್ಲಿ ಫಾರ್ ದ ಫಸ್ಟ್ ಟೈಮ್ ತೊಗೊಂಡಿದ್ದು. ಸಚ್ ರಿಲ್ಯಾಕ್ಸಿಂಗ್. ಕಾಲು ನೋವೆಲ್ಲ ಹಂಗೆ ಹೊರಟೋಯ್ತು. ಇವತ್ತು ಮಸ್ತ್ ಡ್ಯಾನ್ಸ್ ಮಾಡಿಬಿಟ್ಟೆ ನಾನಂತೂ. ಇನ್ನು ನಾಳೆ DJ ಇನ್ಯಾವ ಲೆವೆಲ್ ಡ್ಯಾನ್ಸ್ ಮಾಡಬೇಡ. ಸೊ ಇವಾಗ ಐ ಆಮ್ ಗೋಯಿಂಗ್ ಟು ಸ್ಲೀಪ್. ಯಾಕಂದರೆ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇದೆ. ಊಟದಲ್ಲಿ ಏನಂತ ಸ್ಪೆಷಲ್ ಇರಲಿಲ್ಲ, ಬಿರಿಯಾನಿ ಇತ್ತು ಆ್ಯಂಡ್ ಸ್ವಲ್ಪ ಸ್ಟಾರ್ಟರ್ಸ್ ಅದು ಇದು ಇತ್ತು, ತಿಂದ್ವಿ. ನಾನು ಇವಾಗ ಸ್ನಾನ ಮಾಡಿದ್ರಿಂದ ಮಿರರ್ ಇಷ್ಟು ಬ್ಲರ್ ಇದೆ, ಸೊ ಇಗ್ನೋರ್ ಮಾಡಿ. ಇಲ್ಲಿ ನೋಡ್ಬೋದು. ಓಕೆನಾ, ನಾಳೆ ಬೆಳಗ್ಗೆ ಸಿಗ್ತೀನಿ. ನಾನು ಎಷ್ಟಾಗುತ್ತೆ ಅಷ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇವಾಗ ಸದ್ಯಕ್ಕೆ ಗುಡ್ ನೈಟ್. ಇವಾಗ ತಾನೇ ಇದ್ದಿದ್ದೀವಿ. ಟೈಮ್ ಇವಾಗ ಆಲ್ರೆಡಿ 10 o'clock ಆಗಿದೆ. ವಿ ವೇರ್ ಸಪೋಸ್ ಟು ವೇಕಪ್ 6 ಗಂಟೆಗೆ ಎದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಎನಿವೇಸ್ ಇವಾಗ ಹೋಗಿ ನಾನು ಬೇಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಬಂದು ಐ ಆಮ್ ಗೋಯಿಂಗ್ ಟು ಸ್ವಿಮ್ ವಿತ್ ನೋ ಎಕ್ಸ್ಕ್ಯೂಸಸ್. ಯಾಕಂದರೆ ಇವತ್ತು ಹೆಂಗಿದ್ರು ನಾನು ತಲೆಗೆ ಸ್ನಾನ ಮಾಡಬೇಕು. ಬೆಟರ್ ನಾನು ಸ್ವಿಮ್ ಮಾಡಿ ತಲೆಗೆ ಸ್ನಾನ ಮಾಡಿದ್ರೆ ವರ್ತ್ ಇಟ್. ಲೆಟ್ಸ್ ಗೋ ಈಟ್ ಬ್ರೇಕ್ಫಾಸ್ಟ್. ನಿಮಗೂ ತೋರಿಸ್ತೀನಿ ಬ್ರೇಕ್ಫಾಸ್ಟಲ್ಲಿ ಏನೇನಿರುತ್ತೆ. ಬ್ರೇಕ್ಫಾಸ್ಟ್ ಸ್ಪ್ರೆಡ್ ಮಾತ್ರ ಲೈಕ್ ಇಷ್ಟೆಲ್ಲ ವೆರೈಟೀಸ್ ಒಂದೇ ಪ್ಲೇಸಲ್ಲಿ ನಾನು ಎಲ್ಲೂ ನೋಡಿರಲಿಲ್ಲ. ಫ್ರೂಟ್ಸಿಂದ ಹಿಡಿದು ಡೆಸರ್ಟ್ಸ್ವರೆಗೂ ಎಲ್ಲನೂ ಇತ್ತು. ಆ್ಯಂಡ್ ಎವ್ರಿ ಕಾಂಟಿನೆಂಟಲ್ ಡಿಶಸ್ ಕೂಡ ಇತ್ತು. ನಮಗೆ ಸೌತ್ ಬೇಕಂದರೆ ಸೌತ್ ಇತ್ತು, ನಾರ್ತ್ ಬೇಕಂದರೆ ನಾರ್ತ್ ಇತ್ತು, ಆ್ಯಂಡ್ ಏಷ್ಯನ್ ಬೇಕಂದರೆ ಏಷ್ಯನ್ ಇತ್ತು. ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಇಷ್ಟು ಡೆಸರ್ಟ್ಸ್ ಯಾರು ತಿಂತಾರೆ ಅಂತ ಅನ್ಕೋತೀವಿ. ಬಟ್ ಅಲ್ಲಿರಬೇಕಾದ್ರೆ ಇಟ್ಸ್ ನಾಟ್ ಲೈಕ್ ನಾವು ಎವ್ರಿ ಡೇ ಬಂದು ಅಲ್ಲಿ ತಿಂತೀವಿ ಅಂತ ಇರಲ್ವಲ್ಲ. ಸೊ ನನಗೆಲ್ಲನೂ ಟ್ರೈ ಮಾಡಬೇಕಂದಿತ್ತು. ಎಲ್ಲ ಚುರು ನಾನು ಖ್ಯಾತಿ ಇಬ್ಬರೂ ಅಷ್ಟೇ ಎಲ್ಲರೂ ಚೂರು ತೊಗೊಂಡು ಬಂದ್ವಿ. ಅದರಲ್ಲೂ ನಾನು ಎಂಥ ಡೆಸರ್ಟ್ಸ್ ಫ್ರೀ ಅಂತ ನಿಮಗೆ ಗೊತ್ತು. ಸೊ ನನಗೆ ಚಾಕ್ಲೇಟಿ ಥಿಂಗ್ಸು ಮತ್ತು ಡೋನಟ್ಸು ಆಮೇಲೆ ಕ್ರೊಸಾನ್ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಚೀಸಸ್ ಇತ್ತು, ಮೀಟ್ಸ್ ಇತ್ತು, ಆ್ಯಂಡ್ ಯೋಗರ್ಟ್ಸ್ ಇತ್ತು, ಸ್ಮೂದಿ ಇತ್ತು, ಎಲ್ಲ ಥರ ಯು ನೇಮ್ ಇಟ್ ಆ್ಯಂಡ್ ದೇ ಹ್ಯಾವ್ ಇಟ್ ಅಂಡರ್ ದ ಸೇಮ್ ರೂಫ್. ಆ್ಯಂಡ್ ಅಲ್ಲಿ ಪೋರ್ಕ್, ಬೇಕನ್, ಚಿಕನ್ ಸಾಸೇಜಸ್, ಮೊಟ್ಟೆ ಎಲ್ಲನೂ ಇತ್ತು. ಆ್ಯಂಡ್ ಅಲ್ಲೇ ಮಾಡಿ ಕೂಡ ಕೊಡ್ತಾರೆ. ಅದಾದಮೇಲೆ ಈ ಥರ ಬೊಫೆ ಸಿಸ್ಟಮಲ್ಲಿ ಏನೇನು ಇಟ್ಟಿರ್ತಾರೆ, ಅಲ್ಲಿ ಇಡ್ಲಿ ಇತ್ತು, ಸಾಂಬಾರ್ ಇತ್ತು, ದೋಸೆಗೆ ಲೈವ್ ಕಿಚನ್ ಕೂಡ ಇತ್ತು. ನಾವು ಮೈಸೂರು ದೋಸೆ, ಮಸಾಲೆ ದೋಸೆ,
ಮತ್ತು ಪ್ಲೇನ್ ದೋಸೆ, ಗೀ ದೋಸೆ ಏನು ಬೇಕಾದ್ರೂ ಆರ್ಡರ್ ಮಾಡ್ಬೋದಾಗಿತ್ತು. ಇಡ್ಲಿಲಿ 2 ಟೈಪ್ಸ್ ಇತ್ತು. ಒಂದು ಪುಡಿ ಇಡ್ಲಿ ಇತ್ತು, ಆಮೇಲೆ ಒಂದು ಪ್ಲೇನ್ ಇಡ್ಲಿ ಇತ್ತು. ಅದಕ್ಕೆ ಜೈನ್ ಸಾಂಬಾರ್ ಮತ್ತು ನಾರ್ಮಲ್ ಸಾಂಬಾರ್ ಎಲ್ಲ ಥರ ಸಾಂಬಾರಿತ್ತು. ಇನ್ನು ನಾರ್ತ್ ಸೈಡ್ಗೆ ಬಂದರೆ ಮಿಸಲ್ ಪಾವ್ ಇತ್ತು, ಪರಾಟ ಇತ್ತು. ಆ್ಯಂಡ್ ಇದೆಲ್ಲ ಡಿಶಸ್ ನಾನು ಖ್ಯಾತಿ ತೊಗೊಂಡಿದ್ದು. ಚೂರು ನಾನು ಹೇಳಿಲ್ವಾ, ಸ್ವಲ್ಪ ಟ್ರೈ ಮಾಡ್ಬೇಕಂತ ಎಲ್ಲರೂ ತೊಗೊಂಡ್ವಿ ನಾವು. ಓಕೆ ಗೈಸ್, ಆಗಲೇ ಕಾಸ್ಟ್ಯೂಮ್ ಚೇಂಜ್, ಯಾಕಂದರೆ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ವಿ ಆ್ಯಂಡ್ ಇವಾಗ ಸ್ವಿಮ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ವೆರಿ ಎಕ್ಸೈಟೆಡ್. ಸೊ ಏನಂದರೆ ಬ್ರೇಕ್ಫಾಸ್ಟಲ್ಲಿ ನಾವೇನು ಡೆಸರ್ಟ್ ತೊಗೊಂಡಿದ್ವಲ್ಲ ಅದನ್ನು ವಿ ಸೈಡ್ ನಮಗೆ ಟೀಮ್ ಔಟಿಂಗ್ ಇದೆ ಇವಾಗ, ಸೊ ತಿನ್ನೋಕ್ಕಾಗಲ್ಲ, ಪ್ಯಾಕ್ ಮಾಡಿಕೊಡಿ ಅಂತಂದೆ. ಸೊ ಅವರು ಪ್ಯಾಕ್ ಮಾಡಿ ಕೊಟ್ಟರು. ನಾವು ಸ್ವಿಮ್ ಎಲ್ಲ ಮಾಡಿದ್ಮೇಲೆ ತಿಂತೀವಿ. ಹಂಗೆ ನೋಡೋಕೆ ಹೋದ್ರೆ ನಾನು ಬರೀ ಅರ್ಧ ದೋಸೆ ಮತ್ತು ಒಂದು ಎಗ್ ಆಮ್ಲೆಟ್ ತಿಂದೆ ಅಷ್ಟೇ. ಸೊ ಐ ಹ್ಯಾಡ್ ಲೇಟ್ ಬ್ರೇಕ್ಫಾಸ್ಟ್, ಐ ಕ್ಯಾನ್ ಗೋ ಸ್ವಿಮ್ಮಿಂಗ್ ನಾವು. ಇದೇ ನನ್ನ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್. ಇದೇ ನಾನು ಹೇಳಿದ ಸ್ಕರ್ಟ್ ವಿಚ್ ಐ ಟುಕ್ ಇನ್ ವೆಂಕಟೇಶ್ವರ. ಇದು ಒಳಗಡೆ ಈ ಥರ ಶಾರ್ಟ್ಸ್ ಕೂಡ ಇದೆ. Let's go. Finally, the time has come. Oh, ठंडा है बहुत. सिर्फ 4 मिनट है कहते हैं, याद है? Go swim वहाँ तक. हाँ वही बेस्ट swim करने. अच्छा ओ प्रोफेशनल स्विमर. Go to that corner. Go to that corner. हाँ ನಾನು ಪ್ರತಿ ಸಲ ಈ ಥರ ಆಫೀಸ್ ಟ್ರಿಪ್ಗೆ ಹೋದ್ರೂ ಟ್ರೈಪಾಡ್ ತೊಗೊಂಡು ಹೋಗ್ತೀನಿ. ಬಟ್ ಇದೇ ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದ್ದು. ಆ್ಯಂಡ್ ನಿಮಗೆ ಈ ಒಂದು ಏನು ಇನ್ಫಿನಿಟಿ ಪೂಲ್ ಹೆಂಗೆ ಕಾಣಿಸುತ್ತೆ ತೋರಿಸೋಣ ಅಂತ ನಾನು ಟ್ರೈಪಾಡ್ ತೊಗೊಂಡು ಅಲ್ಲಿ ತನಕ ಹೋದೆ. ಆ್ಯಂಡ್ ಖ್ಯಾತಿ ಅಲ್ಲಿಂದ ನೋಡ್ಕೋತಾ ಇದ್ಲು ಫೋನಲ್ಲಿ ಹೆಂಗೆ ಬರ್ತಾ ಇದೆ ವೀಡಿಯೋ ಅಂತ. ಅವಳು ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ಲು, ರೈಟ್ ಹೋಗು, ಲೆಫ್ಟ್ ಹೋಗು, ಈ ಕಡೆ ಹೋಗು, ಆ ಕಡೆ ಹೋಗು ಅಂತ. ಸೊ ನಂಗೆ ನಗು ಬರ್ತಾಯಿತ್ತು. ಅದ್ರ ಮಧ್ಯೆ ಬಿಸಿಲು ಬೇರೆ ಚೆನ್ನಾಗಿ ಬೀಳ್ತಾಯಿತ್ತಾ, ತುಂಬಾ ಚೆನ್ನಾಗಿತ್ತು. ಲೈಕ್ ನಾವು ಮೋರ್ ದೆನ್ 4 hours ನಾವು ಪೂಲಲ್ಲೇ ಬಿದ್ದಿದ್ವಿ. ಗೈಸ್, ನನ್ನ ಹಿಂದೆ ಇರೋ ಸೌಂಡ್ನ ಇಗ್ನೋರ್ ಮಾಡಿ, ಬಟ್ ದಿಸ್ ಪೂಲ್ ಇಸ್ ಸೋ 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 ನೈಸ್. ನೋಡಿ, ಇಲ್ಲಿಂದ ಒಂದು ಸಿ ವ್ಯೂ, ಇಲ್ಲಿಂದ ಒಂದು ಸಿ ವ್ಯೂ, ಆ್ಯಂಡ್ ಚಂದ ಬಿಸಿಲು ಬೀಳ್ತಾ ಇದೆ. ಸ್ಕಿನ್ ಈಸ್ ಆಲ್ಸೋ ಸ್ಕಿನ್ನಿಂಗ್. ಇಷ್ಟೊತ್ತರೆಗೂ ಸ್ವಿಮ್ ಮಾಡಿದೆ. ಅದಾದಮೇಲೆ ಖ್ಯಾತಿ ಜೊತೆ ಸಖತ್ ಮಾತಾಡಿದೆ. ಆ್ಯಂಡ್ ಇವಾಗ ಮಿಕ್ಕಿದವರೆಲ್ಲ ಏನೇನಿದ್ದಾರೆ ಟೀಮವರೆಲ್ಲ ಬರ್ತಾ ಇದ್ದಾರೆ. ಸೊ ಅವ್ರೆಲ್ಲರ ಜೊತೆ ಸ್ವಿಮ್ ಮಾಡಿ ಅದಾದಮೇಲೆ ಐ ಶುಡ್ ಗೋ. ಏನು ಪ್ರೋಗ್ರಾಮ್ ಇದೆ ಅಂತಲೇ ಗೊತ್ತಿಲ್ಲ ಇವತ್ತು ನನಗೆ. ಆಮೇಲೆ ನಾನು ಎಷ್ಟೊಂದು ಡೆಸರ್ಟ್ಸ್ ತಂದಿದ್ದೀನಿ ಬ್ರೇಕ್ಫಾಸ್ಟಿಂದ. ಐ ಆಮ್ ಎಕ್ಸೈಟೆಡ್ ಟು ಟ್ರೈ ಆಲ್ ದ ಡೆಸರ್ಟ್ಸ್. ಅದೇ ಇವಾಗ ಪ್ರೋಗ್ರಾಮ್. ಸ್ವಲ್ಪ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಹೋದ್ಮೇಲೆ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಸ್ವಿಮ್ ಮಾಡಿದೆ. ಅದಾದಮೇಲೆ ಬ್ಲ್ಯಾಕ್ ಫ್ಲೋಟ್ ಮಾಡಿದೆ. ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಸ್ವಿಮ್ಮಿಂಗ್ ಎಕ್ಸ್ಪೀರಿಯನ್ಸ್. ಓಕೆ, ನಾವಂತೂ ಲಿಟ್ರಲಿ ಮೋರ್ ದೆನ್ 4 to 5 hours ಪೂಲಲ್ಲೇ ಇದ್ಬಿಟ್ವಿ. ಆ್ಯಂಡ್ ಇವಾಗ ಸನ್ ಡೌನರ್ಗೆ ಅಂತ ಹೋಗ್ತಾ ಇದ್ದೀನಿ. ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್ ಫಾರ್ ದ ಸನ್ ಡೌನರ್. ಒಂದು ಗೆಟ್ ರೆಡಿ ವಿತ್ ಮೀ ರೀಲ್ ಮಾಡಿದೆ ಇನ್ಸ್ಟಾಗ್ರಾಮ್ಗೆ ಅಂತ. ಬಟ್ ಕ್ಯಾಪ್ ಕಟ್ಟಲ್ಲಿ ಸಿಕ್ಕಾಬಿಟ್ಟೆ ಟೈಮ್ ತೊಗೋತಾ ಇದೆ ಎಡಿಟ್ ಮಾಡೋಕ್ಕೆ. ಅಷ್ಟು ಟೈಮ್ ಇಲ್ಲ ಇವಾಗ. ಮೋಸ್ಟ್ಲಿ ನಾಳೆ ಹಾಕ್ತೀನಿ. ಬಟ್ ಅದೇ ಶಾರ್ಟ್ನ ಹಾಕ್ತೀನಿ ಯೂಟ್ಯೂಬಲ್ಲಿ, ಸೊ ದಟ್ ನಿಮಗೂ ಗೊತ್ತಾಗುತ್ತೆ ನಾನು ಹೆಂಗೆ ರೆಡಿ ಆದೆ ಅಂತ. ಇವಾಗ ಬನ್ನಿ ಸನ್ ಡೌನರ್ಗೆ ಹೋಗೋಣ. ಸನ್ ಡೌನರ್ಗೆ ಹೋದ್ಮೇಲೆ ನನ್ನ ಫ್ರೆಂಡ್ ಒಬ್ರನ್ನ ಕರ್ಕೊಂಡು ಆ ಸ್ಕೈ ವಾಕ್ ಇತ್ತಲ್ಲ, ಅಲ್ಲೋ ಫೋಟೋಸ್ ತೊಗೊಳ್ಳೋಣ ಅಂತ ಹೋದ್ವಿ. ಆ್ಯಂಡ್ ದಿಸ್ ಇಸ್ ಹೌ ದ ಔಟ್ಫಿಟ್ ಆ್ಯಂಡ್ ಮೀ ಟರ್ನ್ಡ್ ಔಟ್. ತುಂಬ ಕಾಂಪ್ಲಿಮೆಂಟ್ಸ್ ಬಂತು ಇನ್ಸ್ಟಾಗ್ರಾಮಲ್ಲಿ, ನಮ್ಮ ಮಮ್ಮಿ ಕಡೆಯಿಂದ ಆ್ಯಂಡ್ ಫ್ರೆಂಡ್ಸ್ ಕಡೆಯಿಂದ ಎಲ್ಲ. ಐ ಆಮ್ ಸೋ ಹ್ಯಾಪಿ. ಇವಾಗ ನೀವು ಹೇಳ್ಬಿಡಿ ಈ ಔಟ್ಫಿಟ್ ಹೆಂಗಿದೆ ಅಂತ. ವಿ ಆರ್ ರೆಡಿ ಫಾರ್ ದ ಗಾಲಾ ನೈಟ್. ಇದನ್ನು ನಾನು ಹಾಕೊಂಡಿದ್ದೀನಿ. ಇದು ತುಂಬ ಸಲ ಹಾಕೊಂಡಿದ್ದೀನಿ. ಬ್ಲ್ಯಾಕ್ ಡ್ರೆಸ್ ಇಸ್ ಆಲ್ವೇಸ್ ಅ ಸೇವಿಯರ್ ಆಯಿತಾ. ಯಾವಾಗ ಬ್ಲ್ಯಾಕ್ ಡ್ರೆಸ್ ಹಾಕೊಂಡ್ರು ಯಾಕೆ ಒಂಥರ ಲೈಟ್ ಡಿಫ್ರೆಂಟ್ ಆಗುತ್ತೆ. ಹಾಂ, ಯಾವಾಗ ಬ್ಲ್ಯಾಕ್ ಡ್ರೆಸ್ ಹಾಕೊಂಡ್ರು ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ I'll show you my eyeshadow eyeliner. ನೋಡಿ, ಚೆನ್ನಾಗಿದೆಯಾ? ಕ್ರೆಡಿಟ್ಸ್ ಗೋ ಟು ಖ್ಯಾತಿ. ಆ್ಯಂಡ್ ಲಿಪ್ಸ್ಟಿಕ್ 3-4 ಕಲರ್ ಮಿಕ್ಸ್ ಮಾಡಿ ಹಾಕೊಂಡಿದ್ದೀನಿ ಜಸ್ಟ್ ಬಿಕಾಸ್ ಈ ಡ್ರೆಸ್ಸಿಗೆ ಸೂಟ್ ಆಗಲಿ ಅಂತ. ಯಾ, ರೆಡಿ, ಲೆಟ್ಸ್ ಗೋ. ಪಾಡಿ ವಿತ್ ಪಾಡಿ, ಲೆಟ್ಸ್ ಗೋ. ತುಂಬ ಇಟ್ಸಿ ಪ್ಲೇಸಸಲ್ಲಿ ವ್ಲಾಗ್ ಮಾಡ್ತಿದ್ದೀನಿ. ಐ ಆಮ್ ವೆರಿ ಸಾರಿ ಅಬೌಟ್ ದ್ಯಾಟ್. ಬಟ್ ನಾಳೆ ನಮ್ಮ ಚೆಕ್ಔಟ್ ಇದೆ. ಟುಡೇ ಐ ವಾಂಟ್ ಟು ಸ್ಪೆಂಡ್ ದ ನೈಟ್ ಪಾರ್ಟಿಂಗ್ ಸೊ ದಟ್ ನಾಳೆ ಬೆಳಗಾಗೋದು ಗೊತ್ತಾಗಬಾರ್ದು. ಓಕೆ, ಲೆಟ್ಸ್ ಗೋ.
ಸಾರಿ ಈ ಮಿರರಲ್ಲಿ ಮಾಡ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಓಪನ್ ಅಪ್ ಅಟ್ 10:14. ಇವಾಗ ಲಾಸ್ಟ್ ಬ್ರೇಕ್ಫಾಸ್ಟ್ ಆಫ್ ದ ಸ್ಟೇ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಇವತ್ತಿನ ಬ್ರೇಕ್ಫಾಸ್ಟು ಸೇಮ್ ಲೈಕ್ ಯಸ್ಟರ್ಡೇ ಇತ್ತು. ಬಟ್ ಇವತ್ತು ನಾನು ಏಷಿಯನ್ ಅನ್ನೋ ಒಂದು ಕೌಂಟರ್ನ ಏನು ಎಕ್ಸ್ಪ್ಲೋರ್ ಮಾಡಿದೆ. ಅಲ್ಲಿ ಟೋಫು ಇತ್ತು, ಮಶ್ರೂಮ್ ಇತ್ತು, ವೈಲ್ಡ್ ಮಶ್ರೂಮ್ಸ್ ಇತ್ತು, ಅಂದರೆ ಎಡಿಬಲ್ ಮಶ್ರೂಮ್ಸ್. ಅದಾದಮೇಲೆ ಲೆಟ್ಯೂಸ್ ಇತ್ತು, ಆಸ್ಪೆರಗಸ್ ಇತ್ತು. ದ ಅಮೌಂಟ್ ಆಫ್ ವೆಜಿಟೇಬಲ್ಸ್ ಏನಿತ್ತಲ್ಲ ಸಿಕ್ಕಾಪಟ್ಟೆ ಇತ್ತು. ಆ್ಯಂಡ್ ಇವತ್ತು ನಂಗೆ ಏನೂ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಅರ್ಧ ಇಡ್ಲಿ ತಿಂದೆ, ಸ್ವಲ್ಪ ಆಮ್ಲೆಟ್ ತಿಂದೆ. ಆ್ಯಂಡ್ ಸೂಪ್ನ ನಾನೇ ಇಷ್ಟೆಲ್ಲ ವೆಜಿಟೇಬಲ್ಸ್ ಅಲ್ಲೊಂದು ಬೌಲ್ ಕೊಡ್ತಾರೆ. ಆ ಬೌಲಲ್ಲಿ ನಮ್ಗೆ ಬೇಕಾಗಿರೋ ವೆಜಿಟೇಬಲ್ಸ್ನೆಲ್ಲ ಹಾಕಿದ್ರೆ ಅವರು ಸೂಪ್ ಮಾಡಿಕೊಡ್ತಾರೆ. ಬಟ್ ಸ್ಟಿಲ್ ನಂಗೆ ಕುಡಿಯೋಕ್ಕಾಗಿಲ್ಲ. ಸ್ವಲ್ಪ ಏನೋ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಏನಾದ್ರು ಶಾಪ್ ಮಾಡೋಣ ಅಂತ ಆಚೆ ಹೋದ್ವಿ. ಆಚೆ ಹೋಗಿದ ತಕ್ಷಣ ಅಬ್ಬಾ ಎಷ್ಟು ಬಿಸಿಲು ಗೊತ್ತಾ. 2 ದಿನದಿಂದ ನಾವು ಈ ಕ್ಲೋಸ್ ಪ್ರಾಪರ್ಟಿ ಅಂದ್ರೆ AC ನಲ್ಲಿ ಇದು ಆಚೆ ಹೋಗಿದ ತಕ್ಷಣ ಐ ವಾಸ್ ಲೈಕ್ ಸೋ ಮಚ್ ಹ್ಯೂಮಿಡ್ ಅಂತ ಅನ್ನಿಸ್ತು. ಆ್ಯಂಡ್ ಆಚೆ ಏನು ತರಕ್ಕೆ ಹೋಗಿದ್ದೆ, ಏನು ತಗೊಂಡೆ ಅಂತ ಹೇಳೋಕ್ಕಾಗಲ್ಲ, ತೋರ್ಸೋಕ್ಕಾಗಲ್ಲ, ಕ್ಷಮಿಸಿ. ಇಫ್ ಯು ನೋ ಯು ನೋ. ಸೊ ಇವಾಗ 12:48 ಆಗಿದೆ. ಇವಾಗ ಚೆಕ್ಔಟ್ ಮಾಡಿ ನಾವು ಹೋಗಬೇಕು. ಬಿಕಾಸ್ ನಮ್ಮ ಒಂದು ಟ್ರಾನ್ಸ್ಪೋರ್ಟೇಷನ್ ಏನಿದೆ ಇಲ್ಲಿಂದ ಏರ್ಪೋರ್ಟ್ಗೆ ಅದು 1 o'clockಗೆ. ಸೊ ನಾನು ಹೋಗಿ ನಾನು ಚೆಕ್ಔಟ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಕರೆಕ್ಟಾಗಿ ಅದಾಗುತ್ತೆ. ಆ್ಯಂಡ್ ವಾಟ್ ಅ ಪ್ರಾಪರ್ಟಿ, ಲೈಕ್ 2 days ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅಟ್ ದ ಸೇಮ್ ಟೈಮ್ ಈ ಥರ ಒಂದು ಪ್ರಾಪರ್ಟಿಲಿರೋದು ಇಸ್ ಎಕ್ಸ್ಪೀರಿಯನ್ಸ್ ಇಟ್ ಸೆಲ್ಫ್, ಲೈಕ್ ನಥಿಂಗ್ ಕ್ಯಾನ್ ಮ್ಯಾಚ್. ಅದು ಅದೇನಂತಾರೆ, ವಾಟ್ ವಿ ಎಕ್ಸ್ಪೀರಿಯನ್ಸ್ ಕಾಂಟ್ ಬಿ ಎಕ್ಸ್ಪ್ರೆಸ್ಡ್. ಸೊ ಬಾಟಾಗಿತ್ತು, ಸ್ಟೇ ಸಾಕಾಗಿತ್ತು. ಊಟ ಒಂದು ಸ್ವಲ್ಪ ನಂಗೆ ಅಡ್ಜಸ್ಟ್ ಆಗಲಿಲ್ಲ. ಇಲ್ಲಿ ಬಾಸ್ಮತಿ ರೈಸ್ ಮಾಡ್ತಾರೆ. ನಾನು ನಿನ್ನೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ಕೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದೆ. ನಾನು ನಿನ್ನೆ ಮಧ್ಯಾಹ್ನನೂ ಏನು ತಿಂದಿಲ್ಲ, ರಾತ್ರಿನೂ ಏನೂ ತಿಂದಿಲ್ಲ. ಸೊ ಬಾಸ್ಮತಿ ರೈಸ್ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಆ್ಯಂಡ್ ಲಂಚಲ್ಲಿ ಬಾಸ್ಮತಿ ರೈಸ್ ಬಿಟ್ಟರೆ ಬೇರೇನೂ ಆಪ್ಷನೂ ಇಲ್ಲ. ಸೊ ಬ್ರೇಕ್ಫಾಸ್ಟ್ ಥರ ಅಲ್ಲ. ಕೋಲ್ ಮಾಡ್ತಾ ಇದ್ದಾರೆ, ಇವಾಗ ಹೋಗಬೇಕು. ಇವಾಗ ಮನೆಗೆ ಹೋಗೋಣ. ಪೂರಾ ಗೋವಾದು ಎಕ್ಸ್ಪೀರಿಯನ್ಸ್ ಏನಿದೆ ಅದು ಒಂದೇ ವ್ಲಾಗಲ್ಲಿ ಬರುತ್ತೆ ನಿಮಗೆ. ಬಿಕಾಸ್ ಇದು ಆಫೀಸ್ ಇವೆಂಟ್ ಆಗಿರೋದ್ರಿಂದ ನಂಗೆ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವಾಗ ನಾನು ತುಂಬ ಈಸಿ ಆಗಿರೋ ಒಂದು T-shirt ಹಾಕೊಂಡಿದ್ದೀನಿ. ಆ್ಯಂಡ್ ಇದೊಂದು ಶಾರ್ಟ್ಸ್. ಇಫ್ ಯು ರಿಮೆಂಬರ್, ನಾನು ಇದನ್ನು ಅಂಡಮಾನ್ಸಲ್ಲಿ ಹಾಕೊಂಡಿದ್ದೆ. ಆ್ಯಂಡ್ ಇದು ಎಷ್ಟು ಲೂಸ್ ಆಗಿದೆ ಗೊತ್ತಾ. ಇದು ನನ್ನ ಬೆಳಗ್ಗೆ ನನ್ನ ಫ್ರೆಂಡ್ಗೂ ತೋರಿಸ್ತದೆ. ಇಷ್ಟು ಲೂಸ್ ಆಗಿದೆ. ನಾನು ಅಟ್ಲೀಸ್ಟ್ ಬರೋಕ್ಕೆ ಮುಂಚೆ ಐ ಶುಡ್ ಹ್ಯಾವ್ ಹಾಕೊಂಡು ನೋಡಿ ಒಂದ್ಸಲ ಸ್ಟಿಚ್ ಇಡಿಸ್ಬೇಕಾಗಿತ್ತು. ಲೂಸ್ ಇದೆ ಬಟ್ ಪರ್ಫೆಕ್ಟಾಗಿ ಕೂತ್ಕೊಂಡಿದೆ. ಸೊ ಲೈಕ್ ಹೋದ್ಮೇಲೆ ಸ್ಟಿಚ್ ಹಾಕಿಸ್ತೀನಿ. ಈ ಸ್ಟಿಚ್ ಹಾಕ್ಸೋದ್ರಲ್ಲಿ ಒಂಥರ ಖುಷಿ ಇದೆ. ಯಾಕೈಸಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದರೆ ಐ ಜಸ್ಟ್ ಗೋ ಟು ದ ಏರ್ಪೋರ್ಟ್ ಆ್ಯಂಡ್ ಗೋ ಹೋಮ್ ಅಷ್ಟೇ. ಇವಾಗ ನನಗೆ ಫುಲ್ ನಿದ್ದೆ, ರಾತ್ರಿನೂ ನಿದ್ದೆ ಮಾಡಿಲ್ಲ ಸರಿಯಾಗಿ. ಸೊ ಇಲ್ಲಿಂದ ಏರ್ಪೋರ್ಟ್ಗೂ ಮಲ್ಕೊಂಡು ಹೋಗ್ತೀನಿ, ಅಲ್ಲಿಂದ ಮನೆಗೂ ಮಲ್ಕೊಂಡು ಹೋಗ್ತೀನಿ. ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ದಟ್ಸ್ ಇಟ್ ಫಾರ್ 2 days ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಚೆನ್ನಾಗಿದೆ ಅಲ್ಲ, ಇಲ್ಲೂ ಮಾತಾಡ್ಬೋದು, ಅಲ್ಲೂ ಮಾತಾಡ್ಬೋದು. ಸಿ ಯು. ಹಂಗೆ ಹೋಗ್ತಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.